ಪ್ರಿಯಾಂಕಾ ಖರ್ಗೆ ಅವರೇ, ಇದು ಬಹಳ ಒಳ್ಳೇದಲ್ಲ. ಇದು ನೀವು ಈ ಮಟ್ಟಕ್ಕೆ ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕೋದು ಬಹಳ ಒಳ್ಳೇದಲ್ಲ. ಇದು ಏನ್ 55 ಜನ ಪೊಲೀಸ್ ಹಾಕಿರಿ, ಮಾಡಕ್ ಕೆಲಸ ಇಲ್ಲ ಕರ್ನಾಟಕದಾಗ. ಅವ್ರಿಗೆ ಕೆಲಸ ಇಲ್ಲ ಏನ ಮಾಡಕ, ವೈಯಕ್ತಿಕ ಜೀವನ ಅನ್ನೋದಿಲ್ವಾ? ನಾವು ಮಟ್ಟಕ್ಕೆ ಬರ್ಬಾರ್ದ? ಮಟ್ಟಕ್ಕೆ ಬಂದ್ರೆ ಹಿಂದಿಂದ ಬರೋದು, ವಿಡಿಯೋ ಮಾಡೋದು, ಫೋನ್ ಮಾಡೋದು. ಪ್ರಿಯಾಂಕಾ ಖರ್ಗೆ ಬಂದವ್ರ ಮಾತಾಡ ಸರ್, ನಾನು ದೇವಸ್ಥಾನಕ್ಕೆ ಬಂದೀನಿ, ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ನನಗೆ ತೊಂದರೆ ಕೊಡ್ಬೇಡಿ. ಮಟ್ಟಕ್ಕೆ ಬಂದಾಗ ತೊಂದರೆ ಕೊಡ್ಬೇಡಿ. ದೇವಸ್ಥಾನಕ್ಕೆ ಹೋಗೋಕ್ ತೊಂದರೆ ಕೊಟ್ಟು ಮಠಕ್ಕೆ ಬಂದ್ರೆ ಹಿಂದಿಂದ ಬರೋದು, ವಿಡಿಯೋ ಮಾಡೋದು, ಫೋನ್ ಮಾಡೋದು, ಇದು ನಿಮ್ ಸಿಬ್ಬಂದಿ ಇದು ಕರ್ನಾಟಕ ಪೊಲೀಸ್ನವ್ರು. ಏನು ಹೊಸದಾಗ ಅವ್ರು ಬಂದಾರೆ ಅಂತ ಮಾಡೋದ? ಇದು ಯಾರು ಪ್ರಿಯಾಂಕಾ ಖರ್ಗೆ ಬಂದವ್ರ ಅಂತ ಮಾತಾಡ? ಯಾರು ಗೃಹ ಸಚಿವರು, ನಿಮ್ದ ಸಚಿವರು ನೋಡ್ರಿ. ನಾವು ಮಠಕ್ಕೆ ಬಂದಿವಿ, ದಯವಿಟ್ಟು ತೊಂದರೆ ಕೊಡ್ಬೇಡಿ. ಮಠಕ್ಕೆ ಬಂದಿವಿ, ದರ್ಶನ ಮಾಡ್ಬೇಕು. ರಾಯರ ಮಠಕ್ಕೆ ಬಂದಿವಿ, ರಾಯರ ಮಠಕ್ಕೆ ಬಂದಿವಿ, ತೊಂದರೆ ಕೊಡ್ಬೇಡಿ. ರಾಯರ ಮಠಕ್ಕೆ ಬಂದಿವಿ, ತೊಂದರೆ ಕೊಡ್ಬೇಡ್ರಿ. ಬನ್ರಿ ಸರ್, ನಾನು ಹೇಳ್ತಾ ಇಲ್ವಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ದೇವಸ್ಥಾನಕ್ಕೆ ಬಂದೀನಿ ಸರ್, ನಾನು ದೇವಸ್ಥಾನಕ್ಕೆ ಬಂದೀನಿ, ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ನನಗೆ ತೊಂದರೆ ಕೊಡ್ಬೇಡಿ. ನಿಮ್ದು ಏನಿದೆ, ನೀವು ಕರ್ನಾಟಕದಲ್ಲಿ ನೋಡ್ಕೊಳ್ಳಿ. ನಾನು ಕರ್ನಾಟಕಕ್ಕೆ ಬರ್ತೀನಲ್ಲ, ನಾನು ಕರ್ನಾಟಕಕ್ಕೆ ಬಂದಾಗ ನೀವು ಮಾತಾಡ್ಕೊಳ್ಳಿ. ಅಲ್ಲಿವರೆಗೂ ನೀವು ನಂಗೆ ತೊಂದರೆ ಕೊಡ್ಬೇಡಿ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಸರ್. ನಾನು ದೇವಸ್ಥಾನಕ್ಕೆ ಬಂದಾಗ ಯಾಕೆ ಕಿರಿಕಿರಿ ಮಾಡ್ತೀರಿ? ನಾನು ದೇವಸ್ಥಾನಕ್ಕೆ ಬಂದಾಗ ಕಿರಿಕಿರಿ ಮಾಡ್ಬೇಡಿ. ನಾನು ರಾಯಚೂರಿಗೆ ಬಂದಾಗ ಮಾತಾಡ್ಕೊಳ್ಳಿ ಸರ್. ನಾವು ರಾಯಚೂರಿಗೆ ಬಂದಾಗ ಸರ್ವ್ ಮಾಡ್ರಿ. ನಾವು ರಾಯಚೂರಿಗೆ ಬಂದಾಗ ನೀವು ಸರ್ವ್ ಮಾಡ್ಕೊಡ್ರಿ. ನಾವ್ ಇಲ್ಲಿ ಮಠಕ್ಕೆ ಬಂದಾಗ ತೊಂದರೆ ಕೊಡ್ಬೇಡಿ. ಪ್ರಿಯಾಂಕಾ ಖರ್ಗೆ ಅವರೇ, ಇದು ಬಹಳ ಒಳ್ಳೇದಲ್ಲ. ಇದು ನೀವು ಈ ಮಟ್ಟಕ್ಕೆ ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕೋದು ಬಹಳ ಒಳ್ಳೇದಲ್ಲ. ಇದು ಏನ್ 55 ಜನ ಪೊಲೀಸ್ ಹಾಕಿರಿ, ಮಾಡಕ್ ಕೆಲಸ ಇಲ್ಲ ಕರ್ನಾಟಕದಾಗ. ಅವ್ರಿಗೆ ಕೆಲಸ ಇಲ್ಲ ಏನ ಮಾಡಕ? ನಮ್ ತೆರಿಗೆ ದುಡ್ಡು ಕೊಟ್ಟು ಹಿಂಗ ನಮ್ಮಿಂದ ಬರೋದು ಮಾಡೋದು, ಇವ್ರು ಬರ್ತಾರೆ, ವಿಡಿಯೋ ಮಾಡ್ತಾರೆ. ಏನ್ ನಮಗೇನ್ ಪರ್ಸನಲ್ ಏನಿಲ್ಲ, ನಮಗೆ ವೈಯಕ್ತಿಕ ಜೀವನ ಅನ್ನೋದಿಲ್ವಾ? ನಾವು ಮಠಕ್ಕೆ ಬರ್ಬಾರ್ದ? ದೇವಸ್ಥಾನ ದರ್ಶನ ಮಾಡ್ಬಾರ್ದ? ಏನಕ್ಕೆ ಬರ್ತಾರೆ ಹಿಂಗ ಹಿಂದೆ? ದೇವಸ್ಥಾನಕ್ಕೆ ಬಂದಿನಿ ಅಂತ ಹೇಳಿನಿ, ದೇವಸ್ಥಾನಕ್ಕೆ ಹೋಗ್ತಿದೀವಿ. ಅವ್ರದ್ದೇನಾರ ರಾಯಚೂರ್ನಾಗಿದ್ರೆ ರಾಯಚೂರ್ನಾಗ ಬಂದ್ರೆ ಮಾಡ್ಕೋಬೇಕು ನೋಡ್ರಿ. ಆತರ ನೀವ್ ಯಾವ್ದೇ ಕಾರಣಕ್ಕೂ ಮಾಡಬಾರ್ದು. ನಾನು ದೇವ್ರ ದರ್ಶನಕ್ಕೆ ಬಂದಿದೀವಿ. ನೀವು ಬೆಂಗಳೂರಿಗೆ ಏನಾರು ಮಾಡಿ ಸರ್. ನಾನ್ ನೋಡ್ರಿ, ನಾನು ಹೇಳ್ತಿದೀನಿ, ನಾ ರಾಯಚೂರಿಗೆ ಬರ್ತೀನಲ್ಲ, ನಾವು ರಾಯಚೂರಿಗೆ ಬಂದಿವಲ್ಲ, ರಾಯಚೂರಿಗೆ ಬಂದಾಗ ನೀವೇನಾರು ಮಾಡ್ಕೊಡಿ. ಆಗಂಗಿಲ್ಲ ಸರ್, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ವೆಯ್ಟ್ ಮಾಡ್ರಿ. ನಾನು ದರ್ಶನ ಮಾಡ್ಕೊಂಡ್ ಬರ್ತೀನಿ. ನಾವೇನ್ ದೇವಸ್ಥಾನಕ್ಕೂ ಬರ್ಬಾರ್ದಾ? ಮೆರವಣಿಗೆ ರಾಯಚೂರ್ನಲ್ಲಿ ರಾಮನವಮಿ ಮೆರವಣಿಗೆ, ಅದಕ್ಕೆ ನಾನ್ ಪಾರ್ಟಿಸಿಪೇಟ್ ಮಾಡಬಾರ್ದು. ಇವರಿಗೆ ನಾನ್ ಅಲ್ಲಿ ಬಂದ್ರೆ ಇವ್ರಿಗೆ ತೊಂದ್ರೆ, ಜನ ಜಾಸ್ತಿ ಸೇರ್ತಾರೆ, ಅದಾಗುತ್ತೆ ಇದಾಗುತ್ತೆ. ಒಂದು ಪಾಪ ಕರೆದಿದೆ, ನಾನ್ ಬರ್ಬಾರ್ದು ಅಂದ್ರೆ ಎಲ್ಲಿ ತಡಿಬೇಕು? ಮಂತ್ರಾಲಯದಿಂದ ರಾಯಚೂರ್ಗೆ ಹೋಗೋ ರಸ್ತೆಯಲ್ಲಿ ಇಲ್ಲ. ನೀವು ಬಾರ್ಡರ್ ಮಾಡಿ ಸುಮ್ಮನೆ ವಿಡಿಯೋ ಇಟ್ಕೊಂಡು ಸಿಕ್ತ ಓಡಾಡೋದು. ಒಂದು 20-30 ಜನ ಇದಾರೆ. ದೇವಸ್ಥಾನ ಮುಂದೆ ಹಿಂದೂಗಳಿಗೆ ಧಾರ್ಮಿಕ ಇದು ಇಲ್ವಾ, ವ್ಯವಸ್ಥೆ ಇಲ್ವಾ? ಹೋಗಿ ಏನಾದ್ರು ಮರ್ಡರ್ ಮಾಡಿವಿ, ಕೊಲೆ ಮಾಡಿವಿ, FIR ಇದ್ರೆ ಇಳಿದ್ರಿ ನೀವು. ನಮ್ದು ದೂರ ಇದ್ರೆ ಯಾರ ಹತ್ರ ಬಂದಿದ್ರೆ ನೆಮ್ಮದಿಯಿಂದ ಯಾರ ದರ್ಶನ ಮಾಡ್ತೀವಿ, ನೆಮ್ಮದಿ ಬೈಕ್ ಆಗೋದು. ಯಾರು ತುಂಬಾ ಒಳ್ಳೆ ವ್ಯಕ್ತಿ, ಒಳ್ಳೆ ದೊಡ್ಡ ಕೆಲಸ ಮಾಡ್ತಾ ಇರೋರು, ನಮ್ ಹಿಂದುತ್ವಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಒಳ್ಳೆ ದರ್ಶನ ಮಾಡಿಸಿ, ಮಧ್ಯಾಹ್ನ ದರ್ಶನ ಮಾಡಿಸಿ, ರಾಯರ ದರ್ಶನ ಮಾಡಿಸಿ, ತುಂಬಾ ಉಪಕಾರ ದರ್ಶನ ಮಾಡ್ತೀನಿ.